ಎಲ್ಲರಿಗೂ ನಮಸ್ಕಾರ. ವಸಿಷ್ಠಸ್ ಕಿಚನ್ಗೆ ಸ್ವಾಗತ. ಇವತ್ತು ಮಳೆಗಾಲಕ್ಕೆ ಏನಾದರೂ ತಿನ್ನಬೇಕು ಅನಿಸಿದ್ರೆ ಸಂಜೆ ಹೊತ್ತಿಗೆ ಒಂದು ಸ್ನ್ಯಾಕ್ಸ್ ಹೇಳ್ಕೊಡ್ತಿದ್ದೀನಿ. ಶಂಕರಪೋಳಿ ಅಂತ ಹೇಳ್ತಾರೆ ಇದಕ್ಕೆ. ಇದು ತುಂಬ ಚೆನ್ನಾಗಿರುತ್ತೆ. ಸ್ವೀಟು ಮಾಡ್ಕೋಬೋದು, ಖಾರನೂ ಮಾಡ್ಕೋಬೋದು. ನಾವೀಗ ಖಾರದ ಶಂಕರಪೋಳಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ 1 ಕಪ್ ಮೈದಾ, 2 ಕಪ್ಪು ಗೋಧಿ ಹಿಟ್ಟನ್ನು ಕಲಿಸ್ಕೊಳ್ಳೋಕೆ ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. 2 ಕಪ್ ಮೈದಾ, 1 ಕಪ್ ಮೈದಾ, 2 ಕಪ್ಪು ಗೋಧಿ ಹಿಟ್ಟು, ಸೇಮ್ ಒಂದೇ ಕಪ್ಪಲ್ಲಿ ಮೆಷರ್ಮೆಂಟು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ಅದಕ್ಕೆ ಎಷ್ಟು ಖಾರಕ್ಕೆ ಖಾರದ ಪುಡಿನೂ ಈಗಲೇ ಸೇರಿಸ್ಕೊಳ್ಬೋದು ಅಥವಾ ಕರೆದ ಮೇಲೂ ಸೇರಿಸ್ಕೋಬೋದು. ನಾನು ಈಗಲೇ ಸೇರಿಸ್ಕೊಂಡಿದ್ದೀನಿ. ಖಾರದ ಪುಡಿನ 2 ಚಮಚ ತೊಗೊಂಡಿದ್ದೀನಿ. ಅದರಲ್ಲಿ ಒಂದು ಸ್ವಲ್ಪ ಬಿಟ್ಟಿದ್ದೀನಿ. ಬೇಕಿದ್ರೆ ಖಾರ ಬೇಕು ಅನಿಸಿದವರು 2 ಚಮಚನ ಹಾಕ್ಕೊಳ್ಬೋದು. ಚೆನ್ನಾಗಿ ಕಲಿಸ್ಕೊಬೇಕು. ಪೂರ್ತಿ ಎಲ್ಲದಕ್ಕೂ ಮಿಕ್ಸ್ ಆಗೋ ಥರ ಕಲಿಸ್ಕೊಳ್ಬೇಕು. ಆಮೇಲೆ ಕುಕ್ಕಿಂಗ್ ಆಯಿಲು, ನೀವು ಯಾವ ಆಯಿಲ್ ಯೂಸ್ ಮಾಡ್ತೀರೋ, ನಾನು ರಿಫೈನ್ಡ್ ಆಯಿಲ್ ಹಾಕಿದ್ದೀನಿ, 2 ಸ್ಪೂನ್ ಹಾಕಿದ್ದೀನಿ. ಆಮೇಲೆ ಅದು ಕನ್ಸಿಸ್ಟೆನ್ಸಿ ನೋಡಿ ಮತ್ತೆ ಬೇಕಿದ್ದರೂ ಹಾಕ್ಕೋಬೇಕಾಗತ್ತೆ. ನೀವು ಎಣ್ಣೆ ಹಾಕಿದ ಮೇಲೆ ನಮ್ಮ ಕೈಯಲ್ಲಿ ಹಿಂಗೆ ಒತ್ತಿ ಹಿಡಿದ್ರೆ ಅದು ಉಂಡೆ ಕಟ್ಟಕ್ಕೆ ಬರಬೇಕು, ಅಷ್ಟು ಎಣ್ಣೆನ ಹಾಕ್ಕೊಬೇಕು. ನಾನು ಎಣ್ಣೆ ಕಾಯಿಸಿ ಹಾಕಿಲ್ಲ, ಅದೇ ಥರ ಎಣ್ಣೆನೇ ಹಾಗೆ ಹಾಕ್ಕೊಂಡಿದ್ದೀನಿ. ಪೂರ್ತಿ ಚೆನ್ನಾಗಿ ಕಲಸಿ ಒಂದ್ಸರಿ ನೋಡ್ಕೋಬೇಕು ಉಂಡೆ ಕಟ್ಟಕ್ಕೆ ಬರುತ್ತಾ ಅಂತ. ಬಂದರೆ ಎಣ್ಣೆ ಸಾಕು. ಈಗ ಬಂದಿದೆ, ಸಾಕು ಎಣ್ಣೆ. ಇಷ್ಟು ಎಣ್ಣೆ ಹಾಕಿದ್ರೆ ಸಾಕಾಗುತ್ತೆ. ಆಮೇಲೆ ಸ್ವಲ್ಪನೇ ನೀರನ್ನು ಚೆನ್ನಾಗಿ ಹಾಕಿ ಕಲಿಸ್ಕೋಬೇಕು. ಒಂದೇ ಸರಿ ನೀರು ಹಾಕಬಾರ್ದು, ಚೂರೇ ಹಾಕಿ ಚಪಾತಿ ಹಿಟ್ಟಿನಕ್ಕಿಂತ ಗಟ್ಟಿ ಕಲಿಸ್ಕೋಬೇಕು. ನೀವು ನಾದಿ ಮೆತ್ತಗೆ ಮಾಡಬೇಕು, ನೀರು ಹಾಕಿ ಮೆತ್ತಗೆ ಮಾಡಬಾರ್ದು. ನಾವು ಕಲಿಸ್ಕೊಳ್ಬೇಕಾದ್ರೆ ಚೆನ್ನಾಗಿ ನಾದಿ ಕಲಿಸ್ಕೊಳ್ತಾ ಇದ್ದರೆ ಸ್ವಲ್ಪ ನೀರೇ ಸಾಕಾಗುತ್ತೆ. ಈ ಥರ ಚಪಾತಿಗಿಂತ ಗಟ್ಟಿ ಇದೆ. ಇದನ್ನು ಚೆನ್ನಾಗಿ ನಾನು ನಾದಿ ಅದನ್ನು ಮೆತ್ತಗೆ ಮಾಡ್ಕೊಳ್ಬೇಕು. ನಮಗೆ ಲಟ್ಸಕ್ಕೆ ಬರೋಷ್ಟು ಮಾಡ್ಕೊಬೇಕು. ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಕಲಿಸ್ಕೊಂಡು ಅದನ್ನು ನಾವು ಚಪಾತಿ ಥರ ಲಟ್ಟಿಸ್ಕೋಬೇಕಾಗತ್ತೆ. ಪುಟ್ಟ ಉಂಡೆಗಳನ್ನಾಗಿ ನಾನು ಮಾಡಿಟ್ಕೊಂಡಿದ್ದೀನಿ. ಬೇರೆ ಇಟ್ಕೊಂಡು ಈಗ ಲಟ್ಸ್ಕೊಂಡಿದ್ದೀನಿ. ಇಷ್ಟು ಲಟ್ಸ್ಕೊಂಡು ಈಗ ಈ ಥರ ಉಂಡೆಗಳನ್ನಾಗಿ ಮಾಡಿಟ್ಕೊಂಡಿದ್ದೀನಿ. ಇದನ್ನು ಚಾಕುಲಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಅಥವಾ ಶಂಕರಪೋಳಿ ಕಟ್ ಮಾಡೋದೇ ಬರುತ್ತೆ, ಬಟ್ ನಾನಿದು ಚಾಕುಲೇ ಕಟ್ ಮಾಡ್ಕೊಂಡಿದ್ದೀನಿ. ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದೇ ರೀತಿ ಕಟ್ ಮಾಡಿದ್ರೆ ನೋಡೋಕ್ಕೂ ಚೆನ್ನಾಗಿರುತ್ತೆ. ಯಾರಿಗಾದರೂ ಬಂದರೆ ಸರ್ವ್ ಮಾಡಲಿಕ್ಕೂ ನೀಟಾಗಿರುತ್ತೆ. ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಸರಿ ಎಲ್ಲ ಸ್ಟ್ರೈಟಾಗಿ ಕಟ್ ಮಾಡಿಕೊಂಡು ಆಮೇಲೆ ಈ ಥರ ಮಾಡಿಟ್ಕೊಂಡಿದ್ದೀನಿ. ಇದನ್ನು ನೀಟಾಗಿ ತೆಗೆದುಬಿಟ್ಟು ಒಂದೊಂದೇ ತೆಗಿಯೋಕ್ಕೆ ಬರೋಲ್ಲ. ನೀವು ದೋಸೆ ಸೆಟ್ಕದಲ್ಲಿ ಹಿಂಗೆ ಎತ್ಬಿಟ್ಟು ಕರೆದಿಟ್ಕೊಂಡಿದ್ದೀನಿ. ಧನ್ಯವಾದಗಳು.